ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವೀಗ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಲೈಸೆನ್ಸಿಯೇಟ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಬಗ್ಗೆ ತುಂಬ ಜನರಿಗೆ ಡೌಟ್ ಇದೆ. ಆ್ಯಪಲ್ಲಿ ಎಕ್ಸಾಮಿನೇಷನ್ ಯಾವ ಸಬ್ಜೆಕ್ಟ್ ತೊಗೋಬೇಕು, ಹೇಗೆ ಪಾಸ್ ಆಗಬೇಕು ಅಂತ. ಸೊ ಇಲ್ಲಿ ನಾವು ಆ್ಯಪಲ್ಲಿ ಕೋರ್ಸ್ 15 ಅವರ್ಸ್ ಕೋರ್ಸ್ ಮುಗಿದ ಮೇಲೆ ಆ ಕೋರ್ಸ್ ತಗೋಬೇಕು. ಆ ಕೋರ್ಸಲ್ಲಿ ಸಬ್ಜೆಕ್ಟ್ಗಳ ಆಯ್ಕೆ ಬರ್ತದೆ ನಿಮಗೆ. PLI ಮೊಬೈಲ್ ಟ್ರೈನಿಂಗ್ ಆ್ಯಪ್ ಅಂತ ಬಂದು, ಸೊ ಅದರಲ್ಲಿ ಎಕ್ಸಾಮ್ ಮಾಡುವಾಗ ಕಡ್ಡಾಯವಾಗಿ ಹಿಂದಿ ತಗೊಳ್ಳಿ. ಸೊ ಹಿಂದಿ ಫಸ್ಟ್ ಆಪ್ಷನ್ನೇ ಹಿಂದಿ ಇಟ್ಟಿದ್ದಾರೆ. ಹಿಂದಿ ತಗೊಂಡ ಮೇಲೆ ಅಲ್ಲಿ ಟ್ರೈನಿಂಗ್ ಬುಕ್ ಬರ್ತದೆ, ಈ ಬುಕ್ಕು. ಅದರಲ್ಲಿ 15 ಅವರ್ಸ್ ಆಗಿರಬೇಕದು ಕಡ್ಡಾಯವಾಗಿ. ಅದೊಂದು ಸಲ ಚೆಕ್ ಮಾಡಿಕೊಂಡು ಎಕ್ದಮ್ ಲಾಸ್ಟ್ ಬಂದರೆ ಟ್ರೈನಿಂಗ್ ಕಂಪ್ಲೀಷನ್ ಆಪ್ಷನ್ ಇದೆ, ಅಲ್ಲಿ ಹಿಂದಿ. ಇಲ್ಲಿ ಅಟೆಂಪ್ಟ್ ಕ್ವಿಜ್. ಸೊ ಎಷ್ಟಾದರೂ ಅಟೆಂಪ್ಟ್ ಮಾಡ್ಬೋದು. ಹಿಂದಿ ತೊಗೊಂಡು ಫಸ್ಟ್ ಕ್ವಶನ್ಗೆ, ಸೆಕೆಂಡ್ ಕ್ವಶನ್ಗೆ, ಥರ್ಡ್ ಕ್ವಶನ್ಗೆ ಆನ್ಸರ್, ಫೋರ್ತ್ ಕ್ವಶನ್ಗೆ ಆನ್ಸರ್, ಫಿಫ್ತ್. ಸೊ ಟೋಟಲ್ 25 ಕ್ವಶನ್ ಇರುತ್ತೆ. ಪ್ರತಿ ಪೇಜಲ್ಲಿ 5 ಕ್ವಶನ್ಗಳು ಬರ್ತವೆ. ಸೊ ಈ ವಿಡಿಯೋದಾಗ ಹೆಂಗೆ ತೋರಿಸಿವಿ, ಹಿಂದಿ ತೊಗೊಂಡು ಅದೇ ಥರ ನೀವು ಚೂಸ್ ಮಾಡ್ತಾ ಹೋಗಿ ಎಕ್ಸಾಮ್ ಮಾಡುವಾಗ. ಇವೇ ಆನ್ಸರ್ಗಳನ್ನು. ಸೊ ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12. ನೀವು ಕೋರ್ಸನ್ನು ಯಾವ ಸಬ್ಜೆಕ್ಟ್ನಲ್ಲಾದರೂ ಮಾಡಿ 15 ಅವರ್ ಕೋರ್ಸನ್ನು. ಬಟ್ ಎಕ್ಸಾಮ್ ಮಾತ್ರ ನಾನು ಸ್ಕ್ರೀನಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ಹಾಗೆ ಮಾಡಿ. ನಿಮಗೆ ಸಾಧ್ಯವಾದಷ್ಟು ಔಟ್ ಆಫ್ ಔಟ್ ಬರಬೇಕು ಅಂದರೆ ಇದೊಂದು ಸರಳ ಮಾರ್ಗ. ಸೊ ಆಲ್ಮೋಸ್ಟ್ ನಾವು 21ನೇ ಕ್ವಶನಿಗೆ ಬಂದ್ವಿ. ಸೊ ಫಿನಿಶ್ ಅಟೆಂಪ್ಟ್ ಅಂತ ಐತಿ ಇಲ್ಲಿ. ಬೇಡ ನಿಮಗೆ ಡೌಟ್ ಇದ್ದರೆ ಇನ್ನೊಂದು ಸಲ ನೋಡಿ ಬರ್ತೀರಂದರೆ ನೀವು ಪ್ರೀವಿಯಸ್ ಪೇಜ್ಗೆ ಹೋಗ್ಬೋದು. ಬಟ್ ನಾನು ಫಿನಿಶ್ ಕೊಡ್ತೀನಿ. ಸೊ ನಾವು ಎಷ್ಟು ಅಟೆಂಪ್ಟ್ ಮಾಡೀವಿ, ಎಷ್ಟು ಬ್ಯಾಕ್ಲಾಗ್ ಉಳ್ದವು ಕ್ವಶನ್ಸ್ ತೋರಿಸ್ತದೆ. ಸೊ ನಾವು ಎಷ್ಟು ಬ್ಯಾಕ್ಲಾಗ್ ಇಟ್ಟಿಲ್ಲ, ಎಲ್ಲವನ್ನೂ ಅಟೆಂಪ್ಟ್ ಮಾಡೀವಿ. ಸೊ ಸಬ್ಮಿಟ್ ಆಪ್ಷನ್ ತೊಗೊಳ್ಳೋಣ ಈಗ. ಸೊ ನಾನು ಎಲ್ಲ ಅಟೆಂಪ್ಟ್ ಮಾಡೀನಿ. ಸಬ್ಮಿಟ್ ಆಲ್. ಸಬ್ಮಿಟ್ ಮಾಡಿ ಆದಮೇಲೆ ಇದು ಆನ್ಸರ್ ಶೀಟ್ ಜನ್ರೇಟ್ ಆಗಲಿಕ್ಕೆ, ನಿಮಗೆ ರಿಸಲ್ಟ್ ಶೀಟ್ ಜನ್ರೇಟ್ ಆಗಲಿಕ್ಕೆ ಒಂದು 30ರಿಂದ 40-45 ಸೆಕೆಂಡ್ ಸಮಯ ಹಿಡಿತದದು. ಸೊ ವೇಟ್ ಮಾಡಿ, ಬ್ಯಾಕ್ ಹೋಗಬೇಡಿ, ಅದೇ ಆ್ಯಪಲ್ಲಿ ಇರಿ. ನೆಟ್ವರ್ಕ್ ನೀವಿರೋ ಪ್ಲೇಸಲ್ಲಿ ಕಡಿಮೆ ಇದೆ ಅನಿಸಿದರೆ ಒಂಚೂರು ಓಡಾಡಿ. ಅದು ಒನ್ಸ್ ರಿಸಲ್ಟ್ ಬಂದ ಮೇಲೆ ಬೇರೆ ಸ್ಕ್ರೀನ್ಗೆ ಮೂವ್ ಆಗುತ್ತೆ. ಅಲ್ಲಿಯ ತನಕನೂ ಅವಸರ ಮಾಡ್ದೇನೆ PLI ಲೈಸೆನ್ಸಿಯೇಟ್ ಎಕ್ಸಾಮಿನೇಷನ್ ಆ್ಯಪಲ್ಲೇ ಇರಿ. ಸೊ ಅದಾದಮೇಲೆ ನಿಮಗೀಗ ರಿಸಲ್ಟ್ ಬರುತ್ತೆ. ಸೊ ಓಕೆ, ಕನ್ಫರ್ಮೇಷನ್, ಸಬ್ಮಿಟ್ ಆಲ್ ಆ್ಯಂಡ್ ಫಿನಿಶ್ ಅಂತ ಮತ್ತೊಂದು ಸಲ ಕೇಳ್ತೈತೆ. ಒನ್ಸ್ ಯು ಸಬ್ಮಿಟ್ ಯು ವಿಲ್ ನೋ ಲಾಂಗರ್ ಬಿ ಏಬಲ್ ಟು ಚೇಂಜ್ ದ ರಿಸಲ್ಟ್ ಶೀಟ್. ಅದಕ್ಕೋಸ್ಕರ ಸೊ ನಾವು 2 ನಿಮಿಷ 50 ಸೆಕೆಂಡಲ್ಲಿ 25 ಕ್ವಶನ್ ಅಟೆಂಪ್ಟ್ ಮಾಡಿವಿ. 25ಕ್ಕೆ 25 ಸರಿಯಾದ ಆನ್ಸರ್. ರಿಸಲ್ಟ್ ಬಂದು 100%. ಸೊ ನೋಡಿ, ಯಾವತ್ತು ಅಟೆಂಪ್ಟ್ ಮಾಡ್ತಾ ಇದ್ದೀವಿ ಮತ್ತು ನೀವು ಅಟೆಂಪ್ಟ್ ಮಾಡಿದ ಯಾವ್ಯಾವ ಕ್ವಶನ್ಗೆ ಯಾವುದು ಸರಿ ಉತ್ತರ, ಯಾವುದು ತಪ್ಪು ಉತ್ತರ, ಅದನ್ನು ಸಹ ಅದು ಡಿಸ್ಪ್ಲೇ ಮಾಡ್ತೈತಿ. ಸೊ ಮೊದಲನೇ ಕ್ವಶನ್ಗೆ ಯಾವ ಆನ್ಸರ್ ತೊಗೊಂಡಿವಿ, ಅದು ಸರಿ ಇದೆ ಇಲ್ಲೋ, ಸೆಕೆಂಡ್ ಕ್ವಶನ್ಗೆ. ಹಾಗೆ 25 ಕ್ವಶನ್ಗಳನ್ನು ನೀವು ಮತ್ತೊಂದು ಸಲ ನೋಡ್ಕೋಬೋದು. ಸೊ ಮೊದಲನೇ ಕ್ವಶನ್, ಎರಡನೇ ಕ್ವಶನ್ ನಾವು ಟಿಕ್ ಮಾಡಿದ್ದು, ಅದ್ರ ಕೆಳಗಡೆನೇ ಅದು ಮತ್ತೊಂದು ಸ್ಕ್ರೀನಲ್ಲಿ ಸರಿಯಾದ ಆನ್ಸರ್ನ ಕೊಟ್ಟದೆ. ಸೊ ನಮ್ಮ ಮೊದಲ 2 ಆನ್ಸರ್ಗಳು ಸರಿ ಇವೆ, ಥರ್ಡ್ ಕೂಡ. ಫೋರ್ತ್ ಓಕೆ. ಸೊ ನಾವು ಮೊದಲನೇದು ಆಯ್ಕೆ ಮಾಡೀವಿ. ಫಿಫ್ತ್, ಹೀಗೆ ಪ್ರತಿ ಆನ್ಸರ್ನೂ ಬೇಕಿದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಸೊ ನಾವು ಟಿಕ್ ಮಾಡಿದ ಆನ್ಸರ್ ಯಾವುದು ಮತ್ತು ಆ್ಯಪ್ ಪ್ರಕಾರ ಯಾವುದು
ಆನ್ಸರ್ ಸರಿಯಾಗಿತ್ತು ಅಂತ. ಸೊ ನಾವು ಆಲ್ರೆಡಿ ಈಗ ರಿಸಲ್ಟ್ ಇದೆ, ನಾವು ಔಟ್ ಆಫ್ 25 ಕ್ವಶನ್ ಅಟೆಂಪ್ಟ್ ಮಾಡಿವಿ. 25 ಕ್ವಶನ್ಗೆ 100% ರಿಸಲ್ಟ್ ಬಂದಿದೆ. ಸೊ ನಾವೀಗ ಎಲ್ಲಿ ಹೋಗಿದ್ವಲ್ಲ ಅಲ್ಲೇ ಹೋಗಿ ಕೊನೆ ಆಪ್ಷನ್ ಟ್ರೈನಿಂಗ್ ಕಂಪ್ಲೀಷನ್ ಅದಲ್ಲ, ಅಲ್ಲಿ ಗೆಟ್ ಸರ್ಟಿಫಿಕೇಟ್ ಮಾಡಿದರೆ ನಿಮ್ಮ ಫೈಲಿಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಸರ್ಟಿಫಿಕೇಟ್. ಸೊ ಡೌನ್ಲೋಡ್ ಆಗ್ತಾ ಇದೆ ಮೇಲ್ಗಡೆ. ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಕಂಪ್ಲೀಟ್ ಆದ ತಕ್ಷಣ ಆ್ಯಪನ್ನು ಕ್ಲೋಸ್ ಮಾಡಿ ಅಲ್ಲಿ ತಗೊಳ್ಳಿ, ಇಲ್ಲ ಆ್ಯಪ್ಗೆ ವಾಪಸ್ ಬಂದರೆ ಅಲ್ಲಿ ಕೂಡ ಸಿಗುತ್ತೆ. ಥ್ಯಾಂಕ್ ಯು.